ಎಂತ ಮಗಳ ಹುಟ್ಟೆ ಜಪ್ಪ ನನ್ನ ಬಾಳೆಗ ಎಂತ ಮಗಳ ಹುಟ್ಟೆ ಜಪ್ಪ ನನ್ನ ಬಾಳೆಗ ಕೂಳ ಮಾಡಿ ಹಾಕಂಗಿಲ್ರಿ ಎಪ್ಪ ಯಾಳೆಗ ಕೂಳ ಮಾಡಿ ಹಾಕಂಗಿಲ್ರಿ ಎಪ್ಪ ಯಾಳೆಗ ನೀರು ಕಾಸಿ ಕೊಡಂಗಿಲ್ಲ ಬಾರಕ್ಕೊಮ್ಮೆ ಕೇಳಕ ಯಾರ ಮುಂದೆ ಹೇಳಬೇಕ ನಮ್ಮ ಒಳಗಿನ ಹುಡುಕ ನೀರು ಕಾಸಿ ಕೊಡಂಗಿಲ್ಲ ಬಾರಕ್ಕೊಮ್ಮೆ ಕೇಳಕ ಯಾರ ಮುಂದೆ ಹೇಳಬೇಕ ಯಪ್ಪ ಮಾರಿದ್ಯ ನಾನ್ ಐತಲ್ಲ ಹುಟ್ಟಿ ಕೆಳಗ್ ಇಷ್ಟ ಅಟ್ಟ ಏನ ಗಂಟ ಬಿದ್ದಿದ್ರು ಯಪ್ಪ ನಂದ ಬೇಕು ಅನ್ನಕತ್ತಿದ್ರು ಯಪ್ಪ ಅವ್ರು. ನಿಮ್ದು ಕಾಯಿಪಲ್ಲೆಗೆ 20-30 ಮಂದಿ ಇರ್ಬೇಕು ಬೇವ ತಗೊಂಡವ್ರು. ಯಪ್ಪ ಅದಕ್ಕೆ ಹೆಣ್ಮಕ್ಳು ಅಷ್ಟ ಅಲ್ಲಪ್ಪ ಗಂಡ್ ಮಕ್ಳು ಗಂಟ ಬಿದ್ದಿದ್ರು ಯಪ್ಪ ನಂದಕ್ಕ ಎಷ್ಟು ದಿನ ಬೇಗ ನಡೆದು ಹಿಂದ ಕಾಲ ಹೂಯಪ್ಪ ನಂದಕ್ಕ ಕಾಯಿಪಲ್ಲೆಗ ಗಂಟ ಬಿದ್ದಿದ್ರು ಐತಲ್ಲ ಹೆಣ್ಮಕ್ಳು ಮನೆಗೆ ಅಡ್ಗೆ ಮಾಡ್ಕೊಂಡ್ ಕುಂತಿರ್ತಾರ ಮುಂಜಾನೆದ ಅವ್ರ ಕೈಗೆ ಚೀಲ ಕೊಟ್ಟು ಕಳ್ಸಿರ್ತಾರ ಗುಂಡನು ಅಂತಂದು ಕಟ್ಟಿ ಇಚ್ಚಿಗೆ ನೋಡ್ತಾರ ಯಪ್ಪ ಮುಳುಗುಳು ಹಳೆ ಮುಳುಗುಳು. ಎಷ್ಟು ದಿನ ಆಗ್ತದೆ ಬೇಗ ನಡೆದು ಯಪ್ಪ ಒಂದ್ ವಾರ ಆತ ಇದನ್ನ ನಡೋದೆಲ್ಲ ಮತ್ತ ಐತಲ್ಲ ನಾನು ಬುಟ್ಟಿ ಕೆಳಗ್ ಇಡುದು ಅಷ್ಟು ಒದ್ರಿದ ಅಷ್ಟ ಯಪ್ಪ ಗಂಡ್ ಮಕ್ಳು ಹಂಗ ಬರ್ತಾವ ಆದ್ರ ಮತ್ತೆ ಹಿರಿಯ ಶರಣಪ್ಪಜ್ಜ ನೋಡಿ ಅಲ್ಲ ಅವನು ಬರ್ತಾನ ಕೈಯಾಗ ಒಂದು ದುಂಡ ಹಿಡ್ಕೊಂಡ ಪಿಳಿ ನನ್ನ ನೋಡ್ತಾನ ಕೈಯಾಗ ಇದು ದೊಡ್ಡದೈತೆ ಉಳ್ಳಾಗಡ್ಡಿ ದೊಡ್ಡದೈತೆ ಟಮಾಟೆ ದೊಡ್ಡದೈತೆ ಗಜ್ಜ ದೊಡ್ಡದೈತೆ ಯಾವ್ದಿರ್ತಿ ಯಾವ್ದಿಲ್ಲ ಎಲ್ಲ ನೋಡ್ತಾನ ಯಪ್ಪವ. ಮೆಣಸಿನಕಾಯಿ ಮುರಿದು ಮೂಡಿ ತಿರುಗಿ ಬಿಟ್ರ ಸಣ್ಣ ಹೊಡ್ಯಾರಂಗಾಗಿತ್ತಲ್ ಬೇ ಮಗಂದು ಅಷ್ಟ ಅಲ್ಲ ಅವ್ನ 8 ಸತ್ತು 10 ವರ್ಷ ಆತು. ನಿಮ್ಮಂತವ್ರು ನೋಡ ಹಿಂಗಾರ ಮುಲ್ಕೊಂತ ಬರ್ತಾರ ಬೇ ಮಗ. ಒಟ್ಟ ಒಂದು ತನ ಒಟ್ಟ ಮಲಗಿಸಿಲ್ಲೋ ಮಾವ ಮಗಳು ನೀನ ಕಣ್ಣಾಕಿ ಬಾರಿ ನಾಜೂಕು ಅಣ್ಣಾಕಿ ಒಟ್ಟ ಒಂದು ತನ ಒಟ್ಟ ಮಲಗಿಸಿಲ್ಲೋ ನೀನ ಕಣ್ಣಾಕಿ ಬಾರಿ ನಾಜೂಕು ಅಣ್ಣಾಕಿ ನಮಸ್ಕಾರ ಕರೆ ನಾಯಿ ಯಪ್ಪ ಇವಾಗ ಗೊತ್ತಿಲ್ಲ ಇವ್ ಬಾಳಿ ಹಣ್ಣು ಮಾರೇ ಹೂಯಪ್ಪ ಇಬ್ರು ಕೂಡ ಮಾಡ್ತೀವ್ರಿ ನಾವು. ಎಲ್ಲಿ ಅದು ನೀ ಮಾಡೋದು ಅದಕ್ಕೆ ನಿಮ್ಗೆ ಹೇಳೋದು ತಪ್ಪು ತಿಳ್ಕೋಬೇಡ್ರಿ. ವ್ಯಾಪಾರನ ಗೌರ ಸಂಧ್ಯಾಗಾಸಿ ನಿಮ್ ಮಗಳು ಬರ್ತಾರ ಪೂಜಾರಿ ಸಂಧ್ಯಾಗಾಸಿ ನಾವ್ ಹಾಕಿನ ಸೇರಿ ಕಟ್ಟಿ ಮ್ಯಾಗ ಅಕ್ಕಿ ತೊಳಗಿರ್ತಾಳ ನಮ್ ಮ್ಯಾಗ ಇರ್ತೀನಿ ತೊಳಗಿರ್ತಾಳ ನಮ್ ಮ್ಯಾಗ ಇರ್ತೀನಿ ನೋಡ್ರಿ. ಅದಕ್ಕಾಗಿ ನಾ ತಪ್ಪು ತಿಳ್ಕೊಬೇಡ ಕೇಳ್ರಿ ನೋಡ್ರಿ. ನಾನು ಬಾಳೆ ಕುದಿರ್ತಾವಲ್ಲ ಮ್ಯಾಗ ಇಟ್ಟಿರ್ತೀನಿ. ನಿಮ್ ಮಗಳು ಕಾಯಿಪಲ್ಲೆ ಗುಂಡಾಗ ಬದನೆಕಾಯಿ ಗಡ್ಡಿ ಉಳ್ಳಾಗಡ್ಡಿ ಬೀಟ್ರೂಟ್ ಗಡ್ಡಿ ಇಟ್ಕೊಂಡ್ ವ್ಯಾಪಾರ ಮಾಡ್ತಿರ್ತಾಳ. ರುಕ್ಕು ನೀನಾರ ಹೇಳ ನಿಮ್ಮ ಅಪ್ಪಗ ಸ್ವಲ್ಪ ತಿಳಿಸಿ ಹೇಳ. ಯಪ್ಪ ನಂದು ದೊಡ್ಡನೆ ಇರ್ತಾವಲ್ಲ ಟಮಾಟೆನ ಉಳ್ಳಾಗಡ್ಡಿ ಅಲ್ಲ ನಾಕ ತರದಿರ್ತಾವ ಒಂದಾಗ ಗುಂಪಿ ಮಾಡಿ ಒಂದು ಉದ್ದಂದಿರುತ್ತಲ್ಲ ಬಾಳಿಯನ್ನ ಅದ್ರ ಮ್ಯಾಗ ಒಂದ್ ಇಟ್ಟಿರ್ತಾನ ಯಪ್ಪ ಒಂದಿನ ನೋಡಿ ಅಲ್ಲ ಒಂದ್ ಐತಲ್ಲ ಇಷ್ಟು ತಪ್ಪಗ ಇಷ್ಟು ಉದ್ದಗ ಇರುತ್ತಾವ ಯಪ್ಪ ಅದನ್ನ ನೀ ನೋಡಿ ಅಂದ್ರೆ ಯಪ್ಪ ನೋಡಿದ್ದು ಯಪ್ಪ ಇವಂದು ಕರೆ ಬಳಿ ನೋಡಿ
ಬಂದಿನಿ ಯಪ್ಪ ಒಂದು ನಂದು ಹಿಡಿಸಂಗೆ ಇಲ್ಲ ಇಲ್ಲಲೇ ರುಕ್ಕು ನಿಮ್ಮ ಅಪ್ಪಂದಾದ್ರೂ ಒಟ್ಟ ಇರ್ಸಂಗಿಲ್ಲ ನಿಮ್ಮ ಅಪ್ಪಂದ ಹೊರದು ನೋಡಿ ನೋಡಿ ನೀನು ನಿಮ್ಮ ಅಪ್ಪ ಅದು ಏನು ಇಲ್ಲ ನಿಮ್ಮ ಅಪ್ಪ ಮುಗಿಸ್ತಾರೆ ಆಮೇಲೆ ನೀನು ಬರ್ತಾನಂತ ನಿಮ್ಮ ಅಪ್ಪ ಅದಲ್ಲ ಅದು ಮಾಡಿ ಇಟ್ಕೋಬೇಕು ಅದು ನಮ್ಮ ದೇಶಕ್ಕೆ ಬಾರಿ ಸೌತ್ ಆಫ್ರಿಕಾ ಮಾಲ್ ಐತದು ಮಗನ ಮುಂಜಾನೆ ಬೂದಿ ಅಡ್ಯಾಡ್ಕೋತ ಬಾಳೆಹಣ್ಣು ನೋಡಪ್ಪ ನಮ್ಮ ಯವ್ವ ಮಗಳ ನಿನ್ ಕಾಯಿಪಲ್ಲೆ ಮಾರ್ದು ಮುಗಿತಾನೆ ಯವ್ವ ಯಪ್ಪ ಇನ್ನೊಂದು ದಿವಸ ಅದಾವ ಅವನ ಮಾರಿ ಬರ್ಬೇಕು ಅವ್ನ ಮಾರ್ಕೊಂಡ್ ಬಾ ಯವ್ವ ಅವನು ಸಿರ್ಸಲ್ ಕೂಡ ಮನೆಗೆ ಅವ್ನ ಪಾಣಿ ಇರತ್ತಂತ ಅದನ್ನ ಹೋಗಿ ಇಳ್ಸ್ಕೊಂಡ್ ಬರ್ತೀನಿ ನಾನು ಯವ್ವ ಆಯ್ತು ನಾಳೆ ಹೋಗ್ಬನ್ನಿ ಬಾಬಗಳ ಮನೆಗೆ ಹೋಗೋಣ ನಾಯಿ ಬರದಾವು ಹಾಜಾಗ ಬಾಬಗಳ ಮನೆಗೆ ಹೋಗೋಣ ನಾಯಿ ಬರದಾವು ಹಾಜಾಗ ನಾಯಿ ಬರದಾವು ಹಾಜಾಗ ಕರಕೊಂಡೊಬ್ಬವು ಸಂಜಾಗ ನಾಯಿ ಬರದಾವು ಹಾಜಾಗ ಕರಕೊಂಡೊಬ್ಬವು ಸಂಜಾಗ ಕರಕೊಂಡೊಬ್ಬವು ಸಂಜಾಗ ಆನ ಬರದವು ಮಂಜಾಗ ಕರಕೊಂಡೊಬ್ಬವು ಸಂಜಾಗ ಆನ ಬರದವು ಮಂಜಾಗ ನಿಮ್ಮ ಅಪ್ಪನ ನಮಗ ಹಾಡು ನೆನಪಾತ್ ನೋಡ್ಲಿ ಯಾವ ಮಾವ ಇಬ್ರು ಮಕ್ಕಳದ್ರ ಒಬ್ಬನ ಹಾಡ್ತಾನೆ ಕೇಳಿ ನಡುರಾಗ ನೋಡಿ ನನಗೊಂದು ಪಿಕ್ಚರ್ ಸಾಂಗ್ ನೆನಪಾತ್ ನೋಡಿ ನಿಮ್ಮ ಸ್ಮೈಲ್ ಸೂಪರ್ ಐತಿ ಥ್ಯಾಂಕ್ ಯು ಸೋ ಮಚ್ ಅವ್ರ ತಿಕ್ಕೋರೋ ನೀನ ಆಯ್ತಕ್ಕ ವಂದನೆ ಶ್ಯಾಮಾ ಸ್ವಲ್ಪ ಸೈಡ್ ಆಗಿ ಬಾಳೆ ಬಿಟ್ಟ ಬರತೀಯಾಕ ಊರ ಬಿಟ್ಟ ಅಳತೀಯಾಕ ಒಳ್ಳೆ ಒಗದಾಡ ಗೆಳತಿ ಇಬ್ರು ಸೇರೆ ಮಾಡ್ತೀರ ನಾ ದಿನ ಇಬ್ರು ಕೂಡ ಹೌದ್ಲೇ ಮಗನ ಇಬ್ರು ಕೂಡಿ ಮಾಡ್ತಾರಂತ ವ್ಯಾಪಾರ ಬೇ ಕಿಸ್ಬಾಯಿ ಆಕಿನ ನಾನು ಪ್ರೀತಿ ಮಾಡಾಕತ್ತೀನಿ ಯಾರು ನೀನ್ ಪ್ರೀತಿ ಮಾಡಕತ್ತ ಅಲ್ಲೇ ನಾ ಪ್ರೀತಿ ಮಾಡಕತ್ತ 3 ತಿಂಗಳು ಆತ್ರಿ 3 ತಿಂಗಳು ಆತ ಮಗ ಬರುದು 1 ತಿಂಗಳಾಗೈತಿ ಬೆಂಗಳೂರು ಬಿಟ್ಟು ಒಂದ್ ತಿಂಗಳು ಆತ್ರಿ ನಾತ್ರಿ 2 ತಿಂಗಳು ಆನ್ಲೈನ್ ಚಾಟಿಂಗ್ ಮಾಡಿದ್ರಿ ಆನ್ಲೈನ್ ಚಾಟಿಂಗ್ ಆಕಿನ ಕುಟ್ಟಿ ಹೊಡೋದು ಬುಟ್ಟಿ ಹೊಡೆದ ಅಲ್ಲೇ ಹೊಸದೇ ಐತಲ್ಲ ನಾ ಬುಟ್ಟಿ ಮತ್ತೆ ಹೊಸದು ಕೊಡಿಸ್ತೀನಿ ಮಗನ ಕೊಡಿಸ್ಬೇಕು ಮತ್ತ ಕೊಡಿಸ್ಲಿಲ್ಲ ಬಿಡ್ತೀನಿ ಅಂತ ತಿಳಿದೆ ನಮ್ಮ ಅಮ್ಮ ಕಡೆ ಹೋಗಿ ನಾ ಬೇಷಾಗ ಓದಿಸ್ತೀನಿ ಗುಡ್ಡಿ ಮುರ್ದಿದಿ ಕೊಡ್ಸಿದಿ ಅದ್ರಾಗೇನೆ ಆಯ್ತು ರುಕ್ಮಿಣಿ ನಿನ್ನಕ್ಕಿಂತ ನಿನ್ನ ಬುಟ್ಟಿನ ಭಾರಿ ಐತಿ ಬಿಡು ನೀವು ಭಾರಿ ಚಂದದಿರಿ ಅಲ್ಲ ನಾನು 2 ತಿಂಗಳು ಕಂಡಿಲ್ವಾ ಅಂತ ಕೇಳಿ ಭಾರಿ ಐತದ ಕಣ್ಣು ಹಾಕಿದೆ ನೀನು ಮಲ್ದಾಪುರ ಬರ್ಸ ಕೊಡೋಣ ಅದು ನನ್ನ ಪೆಟ್ಟಿಗೆ ಐತಿ ನಾನು ಉಚ್ಚಬೇಕು ನಾನು ಹಾಕಬೇಕು ನಾನು ಉಚ್ಚಬೇಕು ನಾನು ಹಾಕಬೇಕು ಏ ನಿಮ್ಮ ಬಾಯಿಗೆ ಬದಿನಾಗ ಇತ್ತು ಕರಲೆ ದಾರಿ ಬಿಡ್ರಲ್ಲ ಏನು ಬರ್ಗೆಟ್ಟಿ ನಿಂತಿರ್ಲ ಇಬ್ರು ಬರ್ಗೆ
ಹಂಗೆ ನಿಂತಿಲ್ಲ ಯವ್ವ ನಾವು ಮಾಡಕತ್ತೀವಿ ಮೂರು ಬಿಟ್ಟ ನಿಂತಿರ್ ನೀವು ಗೊತ್ತಾಯ್ತ ನನಗೆ. ಊರು ಬಿಟ್ಟು ನಿಂತ್ರೆ ನಾಟಕ ಮಾಡಕ್ ಬರೋದು ಇಲ್ಲ ಅಂದ್ರೆ ಹೋಗೋದಾಗತ್ತ ದುಡಿಯಾಕ ಅದ್ಕೆ ಹೇಳಿದೆ ನಾನು ಮೂರು ಬಿಟ್ಟ ನಿಂತಿರಿ ಅಂತಂದ ಹೇಳಿದೆ. ಎಲ್ಲರ ರುಕ್ಮಿಣಿ ನಿನ್ ನೆನಪಿನಾಗ ರಾತ್ರಿ ಎಲ್ಲ ಇರ್ದೈತಿ ನನಗ್ ಸಿಕ್ಕು ನಿನಗಾಗಿ ಮಾಡಿಸಿ ತರ್ತೀನಿ ಒಂದು ಬಂಗಾರದ ಸಿಕ್ಕು ನಿನ್ನ ಮನಸ್ಸಿನ ತೆಗೆದು ಹೋಗಿ ಒಂದ್ ತೊಕ್ಕ ಇಲ್ಲೇ ಇಟ್ಕೊತೀನಿ ಮತ್ತೆ ಬರೋದು. ಅವಾಗ ಇರ್ತೈತಿ ಇಬ್ಬರಿಗೆ ನಮಗ್ ಕಿಕ್ಕ ಏನೋ ಮಾಡಿದ್ರು ನಾನು ಬಿಟ್ಟು ಕರೀದ್ರು ರಿಂಗ ರಿಂಗ ಕಿವಿಯಾನ ಸುಮುಕಿ ಎಲ್ಲರ ತಂದೆಯ ಹುಡುಕಿ ರಿಂಗ ರಿಂಗ ಕಿವಿಯಾನ ಸುಮುಕಿ ಎಲ್ಲರ ತಂದೆಯ ಹುಡುಕಿ ಜೋಕಾಲಿ ಹಾಡು ಮಗಳ ತನಕ ಕೈ ಮಾಡಿ ಕೇಳಿದ ಕೊಡಿಸುತ್ತೇನ ನಿನಗೆ ಜಾತಿ ನಡೆಸುತ್ತೇನ ತಿರುಗುನ್ನು ಚಂದನಕ ಜೋಕಾಲಿ ಹಾಡು ಮಗಳ ತನಕ ಕೈ ಮಾಡಿ ಕೇಳಿದ ಕೊಡಿಸುತ್ತೇನ ನಿನಗೆ ಜಾತಿ ಮಾಡಿಸುತ್ತೇನ ಕರೆಗಳು ಬರ್ತೀಯ ನೀ ನನಗ ಸಿಗತಿಲ್ಲ ನೀ ಕರೆಗಳು ಬರ್ತೀಯ ನೀ ನನಗ ಸಿಗತಿಲ್ಲ ನೀ ರಿಗರಿಗಿಯಾನ ಸುಮುಕಿ ಎಲ್ಲರ ತಂದೆಯ ಹುಡುಗಿ ರಿಗರಿಗಿಯಾನ ಸುಮುಕಿ ಎಲ್ಲರ ತಂದೆಯ ಹುಡುಗಿ ಹೋಗೋಣ. ಹೆಂಗಂತ ಹೇಳು ಆ, ಹೆಂಗಂತ ಹೇಳು ಅಂದ್ಯ ನೀ ಹೆಂಗ್ ಅಂತೀಯ ಹಂಗ? ಇಬ್ರದ್ದು ನಮ್ದೇ ತಗೊಳಕ್ ನಮ್ದು ಡಬಲ್ ಎದಿರ್ತ ನನ್ನ ಫಸ್ಟ್ ಚಿಂದಿಗೆ ಇರ್ತೈತಿ. ಹುಡುಕು. ನಮ್ದು ಎಷ್ಟಿತ್ತು ಹುರುಪು ಬ್ಯಾಲೆ ಬೆಳಿ ಮಕ್ಕೊಂದಿಲ್ಲದ ಎತ್ತರನೂ ಇತ್ತು Next scene ಗೆ ಬರ್ತೀನಿ, ಅವಾಗ ಎಬ್ಬಿಸ್ತೀನಿ. ಆಯ್ತು ನಡಿ ಸಾಕ ಬಾಬಾ ಸಾಕು ನಡಿ ಸೀತಾ ಸೀತಾ ನೋಡಲು ಸೀತಾ ಹಚ್ಚ
ಹಸುರಿಂದ ಈ ಬೆಳೆಗಳು ಈ ರೀತಿ ಆದರೆ ನಿಷ್ಫಲಗುದು ಸೀತಾ, ನಿಷ್ಫಲಗುದು. ಯಾಕೆ ಹೀಗೆಲ್ಲ ಮಾತನಾಡ್ತಾ ಇದ್ದೀರಾ ನೀವು? ಹೌದು ಸೀತಾ, ಹಚ್ಚ ಹಸುರಿಂದ ಕಂಗೊಳಿಸಬೇಕಾದ ಈ ಭೂಮಿ ತಾಯಿಯನ್ನು ಕೆಂಪಾಗಿ ಕಂಗಣ್ಣು ಬಿಡುತ್ತಾಳೆ. ಹಂಗೋ ಹಿಂಗೋ ಬಿದ್ದ ಮನೆಗನ್ನು ಭೂಮಿಗೌಡ ಬೀಜವನ್ನು ಬಿತ್ತು ತಿಂಗಳಾದರೂ ಮಳಿ ರಾಜನ ದೇಲ ಸೀತಾ, ದೇಲ. ಈ ರೀತಿ ಆದರೆ ರೈತರ ಬದುಕೋದು ಕಷ್ಟ ಸೀತಾ, ಕಷ್ಟವ. ನಿಜವಿದೆ ಸ್ವಾಮಿ ನಿಮ್ಮ ಮಾತಿನ ಅಂದ ಹಾಗೆ ರೈತನಿಗೆ ಮಳೆಯಾಗಬೇಕು. ಮಳೆಯಾದಾಗ ಚೋರು ಇರಲೇಬೇಕು. ಅಂತಾಗಲೇ ರೈತನ ಜೀವನ ಪಾವನ. ಒಂದೇ ವೇಳೆ ಕಷ್ಟಪಟ್ಟಾಗ ಆದ್ರೆ ಈ ಭೂಮಿ ತಾಯಿ ಕೈ ಬಿಟ್ಟಾಗ ನಾವು ಯಾವ ಪಾಪ ಮಾಡಿರುವೆನೆಂದು ಹುಟ್ಟಿ ಬಂದಿರುವೆಂದು ರೈತರಾದವರು ನೊಂದುಕೊಂಡು ನೀರು ಹಾಕಿಕೊಂಡು ಸಾಯುವ ಪರಿಸ್ಥಿತಿ ಬಂದ್ರೆ ಬರ್ಬೋದು ಸ್ವಾಮಿ. ಸೀತಾ, ಅಂತ ರೈತನ ಹೇಳಿ ಕೆಲಸಕ್ಕೆ ಕೈ ಹಾಕುವನಲ್ಲ. ಯಾಕೆಂದರೆ ರೈತನಿಗೆ ಕಷ್ಟದ ಬೆಲೆ ಗೊತ್ತು, ಸುಖದ ಬೆಲೆ ಗೊತ್ತು. ಜೀವನ ಹೇಗೆ ನಡೆಸಬೇಕೆಂಬುದು ಗೊತ್ತು. ಅಂತ ಹೇಳಿ ಕೆಲಸಕ್ಕೆ ಕೈ ಹಾಕುವ ಕಷ್ಟಕ್ಕೆ ಸುಖದೆ ತಲೆ ಹೆಚ್ಚು ತಿರ್ಗೋಲಿ ರೈತ. ಯಾರಾದರಿದ್ದಾರೆ ಅಂದ್ರೆ ಇವನೇ ನಿಜವಾದ ಮಣ್ಣಿನ ಮಗ ರೈತ. ಅದು ರೈತನ ಅಂದ ಹಾಗೆ ಈ ನಮ್ಮ ದೇಶದಲ್ಲಿ ಇರಬೇಕಾದರೆ ರೈತರನ್ನು ಮೋಸಗೊಳಿಸಿ ಕೋಟಿಗಟ್ಟಲೆ ಸಾಕಷ್ಟು ಹಣವನ್ನು ಗಳಿಸಿರುವ ದುಷ್ಟ ರಾಜಕಾರಣಿಗಳು ರೈತರನ್ನು ತಮ್ಮ ಕೈಗೊಂಬೆಯಾಗಿ ಆಟ ಆಡುತ್ತಿರುವರು. ಸೀತಾ, ರೈತ ಯಾರು ಕೈಗೊಂಬರುವಲ್ಲ ಸೀತಾ, ಕೈಗೊಂಬರುವಲ್ಲ. ಅವನ ಗಳಿಸಿದ ಕೋಟಿ ಹಣವನ್ನು ಮೇಕೆ ಸಾಧ್ಯವಿಲ್ಲ. ರೈತ ಅಂತವನು ಒಬ್ಬವನ ಹೊಟ್ಟೆ ತುಂಬಿಸ್ತವಲ್ಲ, 100 ಮಂದಿ ಹೊಟ್ಟೆ ತುಂಬುತ್ತಾನು. ಅದೇ ಕೋಟಿ ಹಣವನ್ನು ಒಬ್ಬವನ ಹೊಟ್ಟೆ ತುಂಬಿಸ್ತವನು. ನೋಡೋಣ. ಕೋಟಿ ಗೊಂಬ ಗೆಲ್ಲೋಣ, ಕೋಟಿ ಗೊಂಬ ಈ ಜಿಂದಗಿ ಏನು ಕಣೋ ಗೆಲ್ಲೋಣ. ಓಹೋ, ನಮಸ್ಕಾರ ಸಾಹೇಬ್ರಿ. ಈಗ ನನಗೆ ಎಷ್ಟು ಸಂತೋಷ ಆಗುತ್ತೆ ಸಾಹೇಬ್ರಿ. ಜಿಲ್ಲಾ ಮಂತ್ರಿಗಳು ನೀವಾಗಿ ರೈತ ಬೆಳೆಯನ್ನು ಶಿಕ್ಷಣ ಮಾಡಲು ಬಂದಿರಲ್ಲ. ರೈತ ಎಷ್ಟು ಕಷ್ಟವನ್ನು ನಾಶವಾಗಿದ್ದು ಈ ರೈತನಿಗೆ ಪರಿಹಾರವನ್ನು ಕೊಡಕ್ಕೆ ಬಂದಿಲ್ಲ ಸಾಬ್ರೆ, ಪರಿಹಾರ ಕೊಡಕ್ಕೆ ಬಂದಿಲ್ಲ. ನಿಮ್ಮ ತರಾಜಕರು ಯಾರಿಲ್ಲ ಸಾಬ್ರೆ, ಯಾರಿಲ್ಲ ಜಗತ್ತಿನಲ್ಲಿ. ಅಂತ ದೊಡ್ಡ ಮಾತು ಯಾಕೆ ಶಿವರಾಮ್? ಬಡವರ ಕಷ್ಟ ನನ್ನಿಂದ ನೋಡುವುದಕ್ಕೆ ಆಗುವುದಿಲ್ಲ. ರೈತ ಎಷ್ಟೇ ಶ್ರಮ ವಹಿಸಿ ದುಡಿದರು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ. ಅದಕ್ಕೆ ಸರ್ಕಾರ ಕೊಟ್ಟ ಪರಿಹಾರದ ಹಣ ವಾರದ ಸಂತೆಗೂ ಕೂಡ ಸಾಕಾಗ್ತಿಲ್ಲ. ಅದಕ್ಕೆ ನಮ್ಮೂರಿನಲ್ಲಿರುವ ಎಲ್ಲ ರೈತರಿಗೂ ಶಾಶ್ವತವಾಗಿ ಪರಿಹಾರ ಕೊಡಬೇಕೆಂದು ಬಂದಿರುವೆ. ಅಂದಾಗೆ ನಿಮ್ಮ ಮಾತಿನ ಅರ್ಥ? ನಮ್ಮ ಶಿವರಾಮ, ನಾ ಹೇಳ್ತೀನಿ ಕೇಳಿಲಿ. ಒಟ್ಟ 1 ಎಕರೆ ಕೆಟ್ಟ ತೆಗಿತಪ್ಪನಿ ಪೀಕು 25ರಿಂದ 30 ಸಾವಿರ ಬೀಜ ಗೊಬ್ಬರ ಹಾಲಿಂದ ಎಲ್ಲ ತೆಗೆದು ನಿನಗೆ ಉಳಿಬೇಕಾದ್ರೆ 5ರಿಂದ 10 ಸಾವಿರ ಕೊಟ್ಟು 10 ಸಾವಿರ ತಮ್ಮ ಅದನ್ನೆಲ್ಲ ನಮ್ ದನಿಯರು 1 ಎಕರೆಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀನಿ ರೋಚಮ್ಮ. ಅದು ಹೇಗೆ ಸಾಧ್ಯ ಕಲ್ಬಿಡಿ? ಖರೀದಿ ಕೊಟ್ಟರೆ 6-7 ಲಕ್ಷಕ್ಕೆ ಮಾರಾಟ ಆಗುತ್ತವೆ. ನೀವು ಪರಿಹಾರ 10 ಲಕ್ಷ ಕೊಡ್ತೀರ, ಅದು ಹೆಂಗ ಸಾಧನೆ? ಶಿವರಾಮ್, ಕರೆಕ್ಟ್. 6-7 ಲಕ್ಷಕ್ಕೆ ಮಾರಾಟವಾಗುವ ಭೂಮಿಯನ್ನು 10 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿ
200 ಎಕರೆ ಆಸ್ತಿಯನ್ನು ಇಂಗ್ಲೆಂಡಿನಿಂದ ಬರುವ ನನ್ನ ಪಾರ್ಟ್ನರ್ಗೆ ಕೊಡಿಸಿ ಇಲ್ಲೊಂದು ದೊಡ್ಡ ಫ್ಯಾಕ್ಟರಿಯನ್ನು ಕಟ್ಟಿಸಿ ನಮ್ಮೂರಿನಲ್ಲಿ ಎಲ್ಲ ರೈತರಿಗೂ ಆ ಫ್ಯಾಕ್ಟರಿಯಲ್ಲಿ ಕೆಲಸ ಕೊಡಿಸಬೇಕೆಂದಿರುವೆ. ಸಾಹೇಬ್ರೆ ಏನೇ ಹೇಳ್ತಿರ್ಬೋದು ನೀವು? ಈ 2-3 ತಲೆಮಾರಿನ ನಮ್ಮ ಮುತ್ತಾತರು ಈ ಭೂಮಿ ತಾಯಿಯಿಂದ ನೆಮ್ಮದಿ ಬಿದ್ದೇವೆ. ಜೀವನ ನಡೆಸಿ ಯಶ ಕಷ್ಟವನ್ನು ಬಂದಾಗ ಭೂಮಿಯನ್ನು ಯಾವತ್ತೂ ಮಾಡುವುದಿಲ್ಲ. ನಮ್ಮ ತಾತ ಮುತ್ತಾತರನ್ನು ಅಂದಾಗ ಈ ಕಾಲದಲ್ಲಿ ಭೂಮಿಯನ್ನು ಮಾರುವವರು ಯಾರಿದ್ದಾರೆ ಸಾಹೇಬ್ರೆ? ಯಾರಿದ್ದಾರೆ? ತಮ್ಮ ರೊಕ್ಕ ಸಿಗುತ್ತಂದ್ರ ನೀನ ಮಾರ್ಸಲೇ ತಮ್ಮ ಅವನ 1 ಎಕರೆ 10 ಲಕ್ಷ ರೂಪಾಯಿ ಅಂದ್ರ ಸಣ್ಣದಾಗ್ ಸುನೋತಮ್ಮ. ಅದ್ರಾಗ ನಿಂದು 20-30 ಎಕರೆ ಆಸ್ತಿವನ ಇದ್ದಾವ. ಅದ್ರಾಗ 1 ವರ್ಷದಾಗ 10 ಲಕ್ಷ ರೂಪಾಯಿ ಅಂದ್ರ ವರ್ಷಕ್ಕ 24,000 ರೂಪಾಯಿ ತೋತಮ್ಮ ನಿನ್ ಬಡ್ಡಿ. ಅದ್ರಾಗ ನಿನ್ ಮಕ್ಕಳು ಮೊಮ್ಮಕ್ಕಳು ಅದ್ರಾಗ ಬೆಳಿತಾರ ಮರ. ಸಾಧ್ಯ ಇಲ್ಲ ಸಾಹೇಬ್ರೆ, ಸಾಧ್ಯ ಇಲ್ಲ. ಭೂಮಿನ ತಾಯಿನ ಮಾರುವುದು ಒಂದೇ, ಎಲ್ಲ ತಾಯಿನ ಮಾರುವುದು ಒಂದೇ. ನನ್ನ ಪ್ರಾಣ ಹೋದರೂ ಸರಿ ಈ ಭೂಮಿಯನ್ನು ಯಾವತ್ತೂ ಮಾಡುವುದಿಲ್ಲ. ಏನಂದ್ರೆ ಪ್ರಾಣ ಹೋದರೂ ಭೂಮಿಯನ್ನು ಮಾರುವುದಿಲ್ಲ ಎಂದರೆ ಬದ್ಮಾಸ್ ನನ್ನ ಮಗನೇ, ನೀನು ಮಾರಬೇಕು. ನಿನ್ನ ಸ್ವ ಮನಸ್ಸಿನಿಂದ ನಿನ್ನ ಆಸ್ತಿಯನ್ನು ಬಿಟ್ಟು ಬರಬೇಕು. ಇಲ್ಲದಿದ್ದರೆ ಯಾಕ್ರಿ ಬಡವರ ಮೇಲೆ ದೌರ್ಜನ್ಯ ತೋರಿಸುತ್ತಿರುವಿರಲ್ಲ? ಇದು ನಮ್ಮ ಆಸ್ತಿ, ನಮ್ಮ ಹಕ್ಕು. ಇದನ್ನ ಬಿಟ್ಟು ಕೊಡು ಅಂತ ಹೇಳೋದಕ್ಕೆ ನೀವ್ಯಾರು? ನಾವ್ಯಾರೆಂದು ಗೊತ್ತಿರಲಾರ್ದು ನನಗೆ ಓಟ್ ಹಾಕಿದ್ಯಾ? ಅಂದ್ರೆ ಈಗ ಓಟ್ ಹಾಕಿದ ಆ ಪ್ರತಿಫಲ ಈಗ ತಿಳಿಸುತ್ತಿರುವಿರಾ ನೀವು? ಸೀತವ, ಇದು ನಿನಗೆ ತಿಳಿಯ ಮಾತಲ್ಲವ. ಇದು ಕೈ ತುಂಬಾ ದುಡ್ಡು ಕೊಡ್ತಾರ, ಆಸ್ತಿ ಕಳ್ಕೊಂಡವ್ರಿಗೆ ನಮ್ ಬೆನ್ನರ್ ಫ್ಯಾಕ್ಟರಿ ಕೆಲಸನ ಕೊಡ್ತಾರವ. ಆಸ್ತಿ ಕೊಟ್ಟು ರಾಜನಾಗ ಇರಕ್ಕೆ ಹೋತಮ್ಮ ನಿಮ್ಮ ಶಿವರಾಮನ ಅಪ್ಪನ ಗಂಟೆ ಹೋಗುತ್ತ. ನೋಡು ಸೀತಾ, ನಿನ್ನ ಗಂಡನಿಗೆ ಹೇಳು, ನಾವು ಕೊಟ್ಟ ಹಣದಿಂದ ಬೇರೆ ಕಡೆ ಎಲ್ಲಿಯಾದರೂ ಆಸ್ತಿ ಹಿಡಿದುಕೊಂತ ಒಂದು ವೇಳೆ ಆಸ್ತಿಯನ್ನು ಕೊಡುವುದಿല്ലെಂದು ಈ ಪೊಲೀಸ್ ಪಾಟೀಲ್ ಪ್ರತಾಪ್ ಗೌಡನನ್ನು ಎದುರು ಹಾಕಿಕೊಂಡಿದ್ದೇಯಾದರೆ ನಿಮ್ಮಿಬ್ಬರ ಹೆಣ ಉರುಳಿಸಿ ಸತ್ತ ನಿನ್ನ ಗಂಡನ ಹೆಬ್ಬಟ್ಟನ್ನು ಸಹಿ ತೆಗೆದುಕೊಳ್ಳಬೇಕಾಗುತ್ತದೆ. ಈ ಅಕ್ಷರ ಗಡಬಿಡಿ ಹೋಗೋಣ. ನಿಮ್ಮ ಸ್ವಾಮಿಗಳು ತಿಳ್ಕೊಂಡ್ರು ಚಲೋ ಆತ್ರಿ. ಇರ್ಲಿಕ್ಕಂದ್ರ ನಿಮ್ಮ ಕೈ ಮ್ಯಾಗ ಆ ರೊಕ್ಕ ರೀ ಅಪ್ಪ. ಹಾ ಬಾಯಿಲು ಹೋಗೋಣ. ಸ್ವಲ್ಪ ನಿನ್ನ ಗಂಡ ಮುಚ್ಚರಿಂದ ಹೇಳುವ. ನಮ್ಮ ಸಾವುಕಾರ ಚಾ ಅಂಗಡಿಯಾಗ ಹೋಟೆಲ್ನಾಗ ಎಲ್ಲಾ ಕೈ ಮುಸ್ರಿ ಪಸ್ರಿ ಎಲ್ಲ ತೊಳೆದು ಈಗ ರಾಜಕೀಯ ಬಂದಾನ. ಅವನ ಕೈ ಸಿಕ್ಕ ನೋಡ್ತಂಗಿ ಸೀತಾ, ಎಂತ ದೌರ್ಜನ್ಯ ಕಾಲ ನೋಡಿ ಸೀತಾ. ಇದು ಮತ್ತೊಬ್ಬರು ಸಹಾಯನ ಕೇಳೋದೇ ನಮ್ಮ ಬದುಕಿನಲ್ಲಿ ನಾವಿದ್ದರೆ ಇದ್ದವು ನಮ್ಮಂತವರು ನೆಮ್ಮದಿಯಿಂದ ಬಿಡುವುದಿಲ್ಲ ಸೀತಾ, ಬಿಡುವುದಿಲ್ಲ. ನೀವೇಕೆ ಚಿಂತೆ ಮಾಡ್ತಾ ಇದ್ದೀರಾ? ನೀವು ಜೀವನದಲ್ಲಿ ಕತ್ತಲು ಬೆಳಕು ಬರುವುದು ಸಹಜ. ಅಂದ ಹಾಗೆ ಈ ನಮ್ಮ ಆಸೆಯನ್ನು ಒಂದಿನ ಸೇರಿದಂತೆ ಬಿಟ್ಟು ಕೊಡದಂತೆ ನನ್ನ ಮೈದನ ಕಾಳಿನ ನೋಡಿಕೊಳ್ಳುತ್ತಾನೆ. ಅಂದಾಗಿ ಮೊದಲು ಹೋಗಿ ಈ ವಿಷಯವನ್ನು ನನ್ನ ಮೈದನಿಗೆ ತಿಳಿಸೋಣ. ಬನ್ನಿ ಹೋಗೋಣ. ನಿಂತು ಸೀತಾ, ನಿಂತು. ಯಾಕ್ರಿ ನಿಮ್ಗೆ ನೀವು ಹಸಿವಾಗಿಲ್ಲವೇನು? ಆ ಹಸುವಿನ ಬಾಧನೆಯನ್ನು ನಿಲ್ಲಿಸಕ್ಕೆ ನಿನ್ನ ತಡೆದು ನಿಲ್ಲಿಸಿದ್ದೇನೆ. ಬನ್ನಿ, ಹಾಗಾದ್ರೆ ಬುದ್ಧಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಮರದ ಆ ಮರ ಐತಲ್ಲ, ಮರದ ಕೆಳಗಡೆ ಕುಳಿತುಕೊಂಡು ನಾವು ಊಟ ಮಾಡೋದಂತೆ. ಸೀತಾ, ನೀನು ತಂದ ಬುದ್ಧಿಯನ್ನು ಮನೆಯೊಳಗೆ ಎಲ್ಲರೂ ಸೇರಿ ಊಟ ಮಾಡೋಬಹುದು. ಈಗ ನನ್ನ ಅಸ್ತಿ ಒಂದು ಹರಣ ಹಣ ಬಂದ್ರೆ ಪತಿರಾಯರಿಗೆ ಇದಕ್ಕೇನು ಕಡಿಮೆ ಇಲ್ಲ. ಮೇಘಗಳ ಚಂದ್ರಮುಖಿ
ಸಖಿ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ ಒಲವಿದ ಹೃದಯಕ್ಕೆ ಕಣ್ಣೀರಲಿ ಅಭಿಷೇಕ ಮಾಡಿದಳು ಅದರಲ್ಲಿ ಬಯಸಿದ ಸಮಸಾಸೆಗೆ ಭೂಮಿಗೆ ನೀಡಿದಳು ಕಲ್ಯಾಣವೇ ಕಲ್ಯಾಣವೇ ಮನಸ್ಸಿನ ಕಲ್ಯಾಣವೇ ನೀ ಶರಣ ಬಲ್ಲಂಗವೇ ಪ್ರಣಯಕ್ಕೆ ಸೋಬಾನವೇ ನಾವ್ ಅದ ಬಂದಿದ್ರೆ ಮಡಿಕೆ ಹೋಗ್ತೀನಿ ನೀನು ಬಾಂಜಾಳ ದೊಡ್ಡ ಒಂದು ಎತ್ತಿಗೆ ಹಾಕಕತ್ತಿ ಬಾ ಹೋಗೋಣ ಆಯ್ತು ನಡಿ